ಇನ್ನು ಸರ್ಕಾರದ ಬೊಕ್ಕಸಕ್ಕೆ ಹಣ ಬರುವಂತ ಅಬಕಾರಿ ಖಾತೆ. ಅಬಕಾರಿ ಸಚಿವ ಶಿವಲಿಂಗೇಗೌಡರನ್ನ ರಿಪಬ್ಲಿಕ್ ಕನ್ನಡ ಮಾತಾಡಿಸಿದಾಗ ಅವ್ರು ಏನ್ ಹೇಳಿದ್ರು ಬನ್ನಿ ನೋಡೋಣ. ನಮ್ಮ ಜೊತೆಗೆ ಅಬಕಾರಿ ಸಚಿವರಾಗಿರ್ತಕ್ಕಂಥ ಶಿವಲಿಂಗೇಗೌಡರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೂತನ ಖಾತೆ, ಹೊಸ ಖಾತೆ, ಬಯಸಿದ್ದೊಂದು ಸಿಕ್ಕಿದ್ದೊಂದು, ಹೇಗೆ ಕೆಲಸ ಮಾಡ್ತೀರಿ? ಏನಿಲ್ಲ, ಅವಾಗ ಯಾವ್ದು ಜವಾಬ್ದಾರಿ ಕೊಡ್ತಾರ ಅದ್ ಮಾಡೋಣ. ಅಲ್ಲ, ಈ ಹಿಂದೆ ಕೂಡ ಅಬಕಾರಿ ವಿಚಾರವಾಗಿ ಸಾಕಷ್ಟು ಸದನದಲ್ಲಿ ಮಾತಾಡಿದ್ರಿ. ಸರ್ಕಾರಕ್ಕೆ ಪ್ರಮುಖವಾದಂತ ಖಾತೆ, ಆದಾಯದ ಮೂಲದ ಖಾತೆ, ಸಾಕಷ್ಟು ಜವಾಬ್ದಾರಿ ಇದೆ ಅನ್ನುವಂಥದ್ದು. ಹೌದು, ಸಾಕಷ್ಟು ಜವಾಬ್ದಾರಿ ಇದೆ. ಅದರಲ್ಲಿ ಕೆಲವಷ್ಟು ವಾಮ ಮಾರ್ಗಗಳಿದ್ರೆ ಅದನ್ನು ಸರಿಪಡಿಸಿ ಒಳ್ಳೆ ಮಾರ್ಗದಲ್ಲಿ ಇಲಾಖೆನ ತಗೊಂಡೋಗುವಂತ ಕೆಲಸ ಮಾಡೋಣ. ಅಬಕಾರಿ ಖಾತೆ ಒಳ್ಳೇದಕ್ಕಿಂತ ಕೆಟ್ಟದ ವಿಚಾರಕ್ಕೆ ಬಹಳ ಸುದ್ದಿ ಆಗ್ತಕ್ಕಂಥದ್ದು, ಹಗರಣಗಳು ಮತ್ತೊಂದು ಅಂತ. ಅಬಕಾರಿ ಖಾತೆ ಯಾತಕ್ಕೆ ಒಳ್ಳೇದಕ್ಕಿಂತ ಕೆಟ್ಟದಕ್ಕಾಗತ್ತೆ? ಅದೇನು ಇವತ್ತು ಹುಟ್ಟಿದೆಯಾ ಅಬಕಾರಿ? ಸನಾತನ ಕಾಲದಿಂದಲೂ ಇದೆ, ದೇವಾನುದೇವತೆಗಳ ಕಾಲದಿಂದಲೂ ಅಬಕಾರಿ ಇದೆ. ಅದು ಇತ್ತೀಚೆಗೆ ಮಾಡ್ರೇಷನ್ ಆಗಿದೆ ಅಷ್ಟೇ. ಅಲ್ಲ ಸರ್, ಅಂದ್ರೆ ಸಾಕಷ್ಟು ವಿವಾದಗಳು, ಹಗರಣಗಳು ಇಲಾಖೆ ತುಂಬ ಕೆಡಿಸಿವೆ. ನಾವು ನಡೆಸೋರ್ ಮೇಲೆ ಡಿಪೆಂಡ್ ಆಗುತ್ತೆ. ವಾದ ವಿವಾದಗಳು ಇರ್ತವೆ, ಅಲ್ಲಿ ಎಲ್ಲವೂ ಇರ್ತವೆ. ಅದನ್ನ ಸರಿಯಾದ ರೀತಿ ತೂಗಿಸ್ಕೊಂಡು ಹೋಗ್ಬೇಕು, ಅದೇ ಇರೋದು. ಮತ್ತೆ ಸರ್ಕಾರದ ಆದಾಯದ ಮೂಲ ಮುಂದಿನ ಗುರಿಗಳನ್ನೇನು ಇಟ್ಕೊಂಡಿದ್ರಿ ಸರ್? ಸರ್ಕಾರದ ಆದಾಯದ ಮೂಲದಲ್ಲಿ ಇದು ಒಂದು ನಡೆಸ್ಕೊಂಡು ಹೋಗ್ಬೇಕು. ಸರ್ಕಾರಕ್ಕೆ ಇದುವರೆಗೂ ಏನ್ ಆದಾಯ ಬರ್ತಾ ಇತ್ತು ಅದು ತಪ್ಪದ ರೀತಿನಲ್ಲಿ ನೋಡ್ಕೊಂಡು ಹೋಗ್ಬೇಕು. ಈ ಹಿಂದೆ ಸದನದಲ್ಲಿ ಕೂಡ ನೀವೇ ಮಾತಾಡಿದ್ರಿ, ಯಾವ ರೀತಿಯಾದಂತಹ ಬ್ಲಾಕ್ ಅಲ್ಲಿ ಮಾರ್ತಾರೆ ಅನ್ನೋದ್ರ ಬಗ್ಗೆ. ಇಲ್ಲ, ಅದೆಲ್ಲ ನಿಲ್ಸೋಣ. ಆ ಬ್ಲಾಕ್ ಅಲ್ಲಿ ಮಾರೋದು, ಹಳ್ಳಿಯಲ್ಲಿ ಮಾರೋದು, ಅವು ಎಲ್ಲಾನು ನಿಲ್ಸೋಣ. ಶಿವಲಿಂಗೇಗೌಡ ಲೈಸೆನ್ಸ್ ಅಂಗಡಿಗಳಿರ್ತವೆ, ಅಲ್ಲಿ ಮಾತ್ರ ಉಪಯೋಗಿಸ್ಲಿ. ಶಿವಲಿಂಗೇಗೌಡರ ಕಾಲದಲ್ಲಿ ಅಬಕಾರಿ ಇಲಾಖೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಕೆಲಸ ಮಾಡುತ್ತೆ ಅಂತ ತರೋದಕ್ಕೆ ಹೋರಾಟ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಶಿವಲಿಂಗೇಗೌಡರ ಮಾತು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.